ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿ ಆರ್ಟಿಸ್ಟ್ ರಾಕೇಶ್, ಲಿಟಲ್ ಆರ್ಟ್ಸ್ ಕಲೆಕ್ಷನ್ಸ್. ನೀವೆಲ್ಲ ಹೇಳ್ತಿದ್ರಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ವಿಡಿಯೋಸ್ ಅಪ್ಲೋಡ್ ಮಾಡಿ, ಶಾರ್ಟ್ಸ್ ಅಪ್ಲೋಡ್ ಮಾಡಿ ಅಂತ. ನೀವೆಲ್ಲ ಅನ್ಕೊಂಡಂಗೆ ಇವನ್ ನೀವೇ ಅಲ್ಲ ರೀ, ನಾನು ಅನ್ಕೊಂತ ಇದ್ದೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದಾಗಿತ್ತಲ್ಲ ಅಂತ ಬಿಟ್ಟು ಅದಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಬೆಲ್ ಐಕನ್ ಅನ್ನು ನೋಡೋದು ಬೇಡಿ, ಓಕೆನಾ? ಇವನ್ ನಾನು ಅನ್ಕೊಂಡಿದ್ದೆ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಬಿಟ್ಟು ಅದು ಸ್ವಲ್ಪ ಲೈಟ್ ಆಗಿ ಎತ್ಕೊಂಡಿದ್ದೆ ನಾನು. ಬಟ್ ಆ ತರ ಕೆಲಸ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಸೀರಿಯಸ್ ಆಗಿ ಎತ್ಕೊಳ್ಳಿ. ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ನಿಮ್ಗೆಲ್ಲ ಇಷ್ಟಪಡಂಗೆ ವಿಡಿಯೋಸ್ ಅನ್ನ 100% ಅಪ್ಲೋಡ್ ಮಾಡೇ ಮಾಡ್ತೀನಿ. ನೀವೆಲ್ಲ ಅನ್ಕೊಂತಾ ಇರ್ಬೋದು, ಏನ್ ಗುರು ಇವನು ಲೈಕ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬಿಟ್ಟು ಏನೆಲ್ಲ ಮಾತಾಡ್ತಾನಲ್ಲ, ಏನ್ ಟಾಪಿಕ್ ಅಂತ ಬಿಟ್ಟು ಮಾತಾಡ್ತಾ ಇಲ್ಲಲ್ಲ ಇವನು ಅಂತ ನೀವೆಲ್ಲ ಅನ್ಕೊಂಡಾಗ ಸ್ವಲ್ಪ ಸಮಾಧಾನ. ಇದರಲ್ಲಿ ಟಾಪಿಕ್ ಬರ್ತೀನಿ. ಪ್ಲಸ್ ಇನ್ನೊಂದೇನಂದ್ರೆ, ಈ ದಿವಸ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದು ಲೈಕ್ ಸಮ್ ಸ್ಪೆಷಲ್ ಡೇ ಇದೆ, ಓಕೆನಾ? ಇದ್ರದ್ದು ಈ ಸ್ಪೆಷಲ್ ಡೇ ಸ್ವಲ್ಪ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಸ್ವಲ್ಪ ಸಸ್ಪೆನ್ಸ್ ಹೇಳೋಣ. ಹಂಗಂತ ನೀವು ಸ್ಕಿಪ್ ಮಾಡ್ಕೊಂಡು ಲಾಸ್ಟ್ ಒಂದೇ ಸರಿ ನೋಡಕ್ಕೆ ಹೋಗ್ಬೇಡಿ. ಲೈಕ್ ನೀವ್ ಎಷ್ಟೊಂದಂತ ನನಗೆ ನೋಡ್ಕೊಂಡು ಲೈಕ್ ಯೂಶಲಿ ಇದ್ ಮಾಡ್ತೀರಾ. ಒಂದ್ ಕೆಲಸ ಮಾಡೋಣ, ಲೈಕ್ ಒಂದು ಪೇಂಟಿಂಗ್ ಮಾಡ್ಕೊಂಡು ಒಂದು ಪೇಂಟಿಂಗ್ ವಿಡಿಯೋ ಪ್ಲೇ ಆಗುತ್ತೆ. ನಾನು ಮಾತಾಡ್ತಾ ನೀವು ಕೇಳಿಸ್ಕೊಂಬೋದು. ಪ್ಲಸ್ ನಿಮ್ಗೆ ಆ ಪೇಂಟಿಂಗ್ ವಿಡಿಯೋದು ಒಂದು ಐಡಿಯಾ ಇರುತ್ತೆ. ಮಾತಾಡ್ತಾ ಇರೋದು ಏನ್ ಟಾಪಿಕ್ಸ್ ಏನ್ರ ಬಗ್ಗೆ ಅಂದ್ಬಿಟ್ಟು ಎಲ್ಲ ಒಂದು ಬಂದೇ ಬರುತ್ತೆ, ಓಕೆನಾ? ಸೊ ಯೂಶಲಿ ಏನು ಟಾಪಿಕ್ಸ್ ಬಂದ್ಬಿಟ್ಟು ನೀವೆಲ್ಲ ಅನ್ಕೊಂಡಂಗೆ ಎಲ್ಲ ಗೆಸ್ ಮಾಡ್ದಂಗೆ ಆರ್ಟ್, ಪೇಂಟಿಂಗ್ ಅನ್ನೋದು, ಆರ್ಟ್ ಅನ್ನೋದು 100% ಇದ್ದೇ ಇರುತ್ತೆ ರೀ. ಅದಕ್ಕೆ ಏನೇನು ಲೈಕ್ ನಥಿಂಗ್, ಅದ್ರ ಬಗ್ಗೆ ಏನ್ ಮಾತೇ ಬರಲ್ಲ. ಅದಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನ್ ಮಾತೇ ಬರಲ್ಲ. 100% ಇದ್ದೇ ಇರುತ್ತೆ. ಯೂಶಲಿ ಏನು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಪೇಂಟಿಂಗ್ ವಿಡಿಯೋಸ್ ಅನ್ನೋದು ಬಂದೇ ಬರುತ್ತೆ. ಯಾವ ತರ ಮಾಡೋದು, ಲೈಕ್ ಯಾವ ತರ ಈಸಿ ಮೆಥಡ್ಸ್ ಅಲ್ಲಿ ಮಾಡೋದು, ಯೂಶಲಿ ಆ ಪೇಂಟಿಂಗ್ಸ್ ಮೀನಿಂಗ್ಸ್ ಏನು, ಲೈಕ್ ಆ ಪೇಂಟಿಂಗ್ ಯಾವ ಇನ್ಸ್ಪಿರೇಷನ್ ಎತ್ಕೊಂಡ್ ಮಾಡಿರೋದು, ಲೈಕ್ ಅದು ನಂದೇ ಓನ್ ಪೇಂಟಿಂಗ್ ಎಲ್ಲಾನು ಸಮಥಿಂಗ್ ಲೈಕ್ ರಿಲೇಟೆಡ್ ಟು ಆರ್ಟ್, ಓಕೆನಾ? ಆ ವಿಡಿಯೋಸ್ ನಿಮ್ಗೆ 100% ಬಂದೇ ಬರುತ್ತೆ. ಅದ್ರ ಪ್ರಕಾರ ಒಂದು ಶಾರ್ಟ್ಸ್ ಬಂದೇ ಬರುತ್ತೆ. ವಿಡಿಯೋಸ್ ಅನ್ನೋದು ಶಾರ್ಟ್ ವಿಡಿಯೋಸ್ ಬರುತ್ತೆ, ಲಾಂಗ್ ವಿಡಿಯೋಸ್ ಬಂದೇ ಬರುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ಟ್ಯಾಟೂ ಅನ್ನೋದು ನೀವು ನೋಡಿ ನೋಡ್ತೀರಾ, ಟ್ಯಾಟೂ ವರ್ಕ್ ಯಾವ ತರ ಇದೆ ಅಂತ ಬಿಟ್ಟು ಅದ್ರದ್ದು ವಿಡಿಯೋಸ್ ಬಂದೇ ಬರುತ್ತೆ. ಯೂಶಲಿ ಸಮ್ ಫನ್ ರಿಲೇಟೆಡ್ ವಿಡಿಯೋಸ್ ಬರ್ತಾ ಇರ್ತವೆ ಟ್ಯಾಟೂ ವಿಡಿಯೋಸ್ ಅಲ್ಲಿ, ಲೈಕ್ ಆರ್ಟ್ ವಿಡಿಯೋಸ್ ಅಲ್ಲಿ. ಪ್ರತಿಯೊಂದಲ್ಲೂ ಫನ್ನು ಕೂಡ ಕ್ರಿಯೇಟ್ ಆಗುತ್ತೆ, ನಾಲೆಜ್ ಕೂಡ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು DIY ಅಂದ್ರೆ ಏನು? ಡೂ ಇಟ್ ಯುವರ್ ಸೆಲ್ಫ್ ಅಂದ್ರೆ ಏನು ಅಂದ್ರೆ ಯೂಶಲಿ ಏನಂದ್ರೆ ಲೈಕ್ ಜಸ್ಟ್ ನಾರ್ಮಲ್ ಆಗಿ ಇವಾಗ ನಾವೇನಾದ್ರೂ ಒಂದು ಶಾಪಿಂಗ್ ಮಾಡಕ್ ಹೋಗಿರ್ತೀವಿ, ಏನೋ ಒಂದು ನಮ್ಗೆ ಇಷ್ಟ ಆಗಿರುತ್ತೆ. ಬಟ್ ಅದ್ರ ಕಾಸ್ಟ್ ನೋಡಿ ನಾವು ಅಫೋರ್ಡ್ ಮಾಡಲ್ಲ. ಹಂಗಂತ ಬಿಟ್ಟು ಶಾಂಪೂ ಕ್ಲೀನಿಂಗ್ ಆತರ ಅಲ್ಲ, ನೀವು ಆತರ ಅನ್ಕೊಂಡಕ್ ಹೋಗ್ಬಿಡಿ. ಜಸ್ಟ್ ಹೋಮ್ ಡೆಕೋರೇಷನ್ಸ್, ಓಕೆನಾ? ಹೋಮ್ ಡೆಕೋರೇಷನ್ಸ್ ಇವಾಗ ಯೂಶಲಿ ಲೈಕ್ ಎಷ್ಟೊಂದು ಕಾಸ್ಟ್ಲಿ ಬಲ್ಬ್ ಸ್ಟ್ಯಾಂಡ್ ಇರುತ್ತೆ. ಅದ್ರ ಯೂಶಲಿ ನಾವೇನ್ ಮಾಡ್ತೀವಿ, ಹ್ಯಾಂಡ್ ಮೇಡ್ ತರ ಮಾಡ್ಬಿಟ್ಟು ನಾವೇ ಮನೆಯಲ್ಲೇ ಕಡಿಮೆ ಬಜೆಟ್ ಅಲ್ಲಿ ರೆಡಿ ಮಾಡೋ ತರ ಮಾಡ್ಬೋದಲ್ಲ. ಅದೇ ತರ ವಿಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ. ಹೋಮ್ ಡೆಕೋರ್ಸ್ ಅಂತೆ, ಲೈಕ್ ಏನಾದ್ರೂ ಒಂದು ಕ್ರಾಫ್ಟ್ಸ್ ಅಂತೆ, ಈಸಿಯಾಗಿ ಸಿಂಪಲ್ ಆಗಿ ಅಂತ ಮಾಡೋವಂಥವೇ ಕಡಿಮೆ ಬಜೆಟ್ ಅಲ್ಲಿ ಮಾಡೋಂಥ ವಿಡಿಯೋಸ್ ಅನ್ನು 100% ಅಪ್ಲೋಡ್ ಮಾಡೇ ಮಾಡ್ತೀವಿ. ಅದ್ರ ಪ್ರಕಾರ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯೂಶಲಿ ಅದೆಲ್ಲರೂ ಮನೇಲಿ ಮಾಡ್ಕೋವಂಥದ್ದೇ ಈಸಿ ಮೆಥಡ್ಸ್, ಓಕೆನಾ? ನೆಕ್ಸ್ಟ್ ಇನ್ನೊಂದು ಅಂದ್ರೆ ಆರ್ಟ್ ಕ್ಲಾಸಸ್ ಬಂದ್ಬಿಟ್ಟು ಎಲ್ಲ ಚಿಕ್ಕವ್ರಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಯಾರಿಗೆ ಆರ್ಟ್ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲರಿಗೂ ಈಗ ಆರ್ಟ್ ಕ್ಲಾಸಸ್ ಫ್ರೀ, ಓಕೆನಾ? ಏನ್ ನೀವು ಯಾರಿಗೂ ₹1 ದುಡ್ಡು ಕೊಡೋದಿಲ್ಲ, ಏನಿಲ್ಲ. ನೀವು ಜಸ್ಟ್ ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಯೂಶಲಿ ಏನು ಆರ್ಟ್ ಕ್ಲಾಸಸ್ ಏನ್ ಮಾಡುತ್ತೆ ಅಂದ್ರೆ ಬೇಸಿಕ್ ಇಂದ ಹಿಡಿದು ಫುಲ್ ಕಂಪ್ಲೀಟ್ ಯಾವ ತರ ಪೇಂಟಿಂಗ್ಸ್ ಮಾಡೋದು ಏನು, ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಈಗ ಆರ್ಟ್ ಅನ್ನೋದು ನೀವು ಕಾಂಪ್ಲಿಕೇಟೆಡ್ ಆಗಿ ಎತ್ಕೊಂಡ್ರೆ 100% ಅದು ಕಾಂಪ್ಲಿಕೇಟೆಡ್ ಆಗೇ ಇರುತ್ತೆ. ಸಿಂಪಲ್ ವೇ ಅಲ್ಲಿ, ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಈಸಿಯಾಗಿ ಆರ್ಟ್ ಅನ್ನೋದು ಕಲಿಬಹುದು. ಇನ್ನೊಂದೇನಂದ್ರೆ ನೀವು ಜಸ್ಟ್ ಏನೋ ಒಂದ್ ವಿಡಿಯೋ 2 ವಿಡಿಯೋ ನೋಡ್ಬಿಟ್ಟು ಪೇಂಟಿಂಗ್ ಎಲ್ಲ ನನಗೆ ಬರೋದೇ ಇಲ್ಲ. ನೀವು ಆರ್ಟ್ ಅನ್ನೋದು 100% ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಸುಮ್ಮನೆ ಇವಾಗ ನೀವೆಲ್ಲಾದ್ರೂ ಹೋಗಿರ್ತೀರಾ, ಸಿಂಪಲ್ ಆಗಿ ಏನೋ ಫಂಕ್ಷನ್ಗೂ ಇಲ್ಲ ಏನೋ ಒಂದು ಕಾಲೇ ಕುತ್ಕೊಂಡಿರ್ತೀರ ಅಂತ ಟೈಮಲ್ಲಿ ಯೂಶಲಿ ಒಂದು ಪೆನ್ ಪೇಪರ್ ಎತ್ಕೊಂಡ್ಬಿಟ್ಟು ಪೇಪರ್ ಪೆನ್ಸಿಲ್ ಏನೊಂದು ಎತ್ಕೊಂಡ್ಬಿಟ್ಟು ಏನೋ ಒಂದು ಸ್ಕೆಚಿಂಗ್ ಮಾಡ್ಬೋದು ತಾನೆ. ಫ್ರಂಟ್ ಅಲ್ಲಿ ಪರ್ಸನ್ ಇಲ್ಲ ಒಂದು ಟೇಬಲ್, ಸ್ಟೂಲ್, ಎನಿಥಿಂಗ್ ಏನೋ ಒಂದು ಲೈಕ್ ಡೈಲಿ ಏನೋ ಒಂದು ಪ್ರಾಕ್ಟೀಸ್ ಮಾಡಿ. ಡೈಲಿ ಏನೋ ಒಂದು ಗೀತಿ 100% ಆರ್ಟ್ ಅನ್ನೋದು ಬಂದೇ ಬರುತ್ತೆ. ಯೂಶಲಿ ಆರ್ಟ್ ಅಂದ್ರೆ ಲೈಕ್ ನಿಮ್ ಥಾಟ್ ಪ್ರೊಸೆಸ್, ಓಕೆನಾ? ನೀವು ಯಾವ ತರ ಇಮ್ಯಾಜಿನೇಷನ್ ಮಾಡ್ಕೊಂತೀರಾ, ಯಾವ ತರ ಇವಾಗ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನೋಡ್ತೀರಾ, ಅದ್ರ ಹೈಟ್ ಯಾವ ತರ ಇರ್ಬೇಕು. ಇವಾಗ ನೋಡೋದಕ್ಕೆ ಆಬ್ಜೆಕ್ಟ್ ಎಷ್ಟು ದೊಡ್ಡದಾಗಿರುತ್ತೆ, ನೀವು ಅದನ್ನ ಒಂದು ಶೀಟ್ ಅಲ್ಲಿ ಸಿಂಪಲ್ ಆಗಿ ಅದ್ರ ಮೆಜರ್ಮೆಂಟ್ಸ್ ಎತ್ಕೊಂಡು ಚಿಕ್ಕದಾಗಿ ಮಾಡಿದ್ರೆ ತಾನೆ. ಆರ್ಟ್ ಅನ್ನೋದು ನಿಮ್ಮ ಇಮ್ಯಾಜಿನೇಷನ್, ಅದ್ ನೀವು ಎಷ್ಟು ಇಷ್ಟಪಟ್ಟು ಮಾಡ್ತಿರೋ ಅಷ್ಟೇ ಚೆನ್ನಾಗಿ ಬರುತ್ತೆ, ಓಕೆನಾ? ಸೊ ಆರ್ಟ್ ಕ್ಲಾಸಸ್ ಬಗ್ಗೆ ಯೂಶಲಿ
ನಿಮ್ಗೆ ಗೊತ್ತಿರಂಗೆ 100% ಇಷ್ಟ ಆಗೇ ಆಗುತ್ತೆ. ಸಿಂಪಲ್ ಟಾಪಿಕ್ಸ್ ಅಲ್ಲಿ, ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಆರ್ಟ್ ಕಲ್ತ್ಕೊಬಹುದು ನೀವು. ಓಕೆನಾ? ಸೊ ಯೂಶಲಿ ಇನ್ನೇನಿರುತ್ತೆ, ಲೈಕ್ ಹೇಳ್ತಿದ್ನಲ್ಲ, ಇಷ್ಟು ಟಾಪಿಕ್ಸ್ ಕವರ್ ಆಗುತ್ತೆ. ಮತ್ತೆ ಇನ್ನೊಂದು ನನ್ನ ಲೈಫ್ ಜರ್ನಿ ಅನ್ನೋದು ಒಂದು ಶಾರ್ಟ್ ಅಲ್ಲೇ ಬಂದೇ ಬರುತ್ತೆ ವಿಡಿಯೋಸ್. ಓಕೆನಾ? ಯೂಶಲಿ ಏನಾದ್ರು ಟ್ರೆಕಿಂಗ್ ಮಾಡಕ್ ಹೋದಾಗ ಯೂಶಲಿ ಅದರಲ್ಲೂ ಆರ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಟ್ರೆಕಿಂಗ್ ಮಾಡಕ್ ಹೋದಾಗಂತೆ, ಇಲ್ಲಾಂದ್ರೆ ಏನಾದ್ರು ರ್ಯಾಂಡಮ್ ಆಗಿ ಎಲ್ಲಾದ್ರೂ ಹೋದಾಗ ಏನಾದ್ರು ಆರ್ಟ್ ಫಂಕ್ಷನ್ಸ್, ಏನಾದ್ರು ಆರ್ಟ್ ಇವೆಂಟ್ಸ್, ಏನಾದ್ರು ಸ್ಟ್ರೀಟ್ ಪೇಂಟಿಂಗ್ಸ್, ಎನಿಥಿಂಗ್ ಏನಾದ್ರು ಇರ್ಬೋದು, ಅವೆಲ್ಲ ಲೈಕ್ ವಿಡಿಯೋಸ್ ಬಂದೇ ಬರ್ತವೆ. 100% ವಿಡಿಯೋಸ್ ಅನ್ನು ಡೈಲಿ ಅಪ್ಲೋಡ್ ಮಾಡಕ್ ಆಗಲ್ಲ ನಾನು, ಬಟ್ ನೋಡೋಣ. ಸಮ್ಟೈಮ್ಸ್ ಅಕಸ್ಮಾತ್ ಏನಾದ್ರು ವಿಡಿಯೋಸ್ ಏನಾದ್ರು ಜಾಸ್ತಿ ಇದ್ರೆ ಡೈಲಿ ಅಪ್ಲೋಡ್ ಮಾಡೇ ಮಾಡೋಣ. ಸಾರಿ. ಮತ್ತೆ ಲೈಕ್ ನಾ ಹೇಳ್ತೀನಲ್ಲ, ಈ ವಿಡಿಯೋ ಈ ದಿವಸ ಅಪ್ಲೋಡ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಡೇ ಇದೆ ಅಂತ. ಆ ಸ್ಪೆಷಲ್ ಡೇ ಏನಂದ್ರೆ, ಈ ದಿವಸನೇ ಈ ಆರ್ಟ್ ಸ್ಟುಡಿಯೋ ಓಪನಿಂಗ್ ಮಾಡಿದ್ದೆ. ಸೊ ನೀವೆಲ್ಲ ಅನ್ಕೊಂಡಂಗೆ ಈ ಆರ್ಟ್ ಸ್ಟುಡಿಯೋ ಓಪನ್ ಮಾಡಿದ್ದು ಈ ದಿವಸನೇ. ಸೊ ಅದಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿರೋದು ಈ ದಿವಸನೇ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಈ ದಿವಸನೇ. ಯೂಟ್ಯೂಬ್ ಲೈಕ್ ಯಾರ್ಯಾರು ಗೊತ್ತಿದ್ವು, ಲೈಕ್ ಯಾರ್ಯಾರು ನಾನ್ ಗೊತ್ತು ಅವ್ರಿಗೆಲ್ಲರಿಗೂ ಲೈಕ್ ಯೂಟ್ಯೂಬ್ ಲೈಕ್ ಯೂಶಲ್ ನಾನು ಏನ್ ಮಾಡ್ತೀನಿ ಅಂತ ಪ್ರತಿಯೊಂದು ಗೊತ್ತಿರುತ್ತೆ. ಯಾರು ಗೊತ್ತಿಲ್ವೋ ಅವ್ರಿಗೆಲ್ಲ ಹೇಳೋದೇನಂದ್ರೆ, ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೂ ಗೊತ್ತಾಗುತ್ತೆ ಏನು ಅಂತ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಈ ಪೇಂಟಿಂಗ್ ನೋಡಿದ್ರಲ್ಲ ನೀವು, ಈ ಪೇಂಟಿಂಗ್ ಯೂಶಲಿ ಡ್ರೆಸ್ ಮೇಲೆ ಮಾಡಿರೋದು. ಇಲ್ಲಿ ಬ್ಯಾಕ್ ಸೈಡ್ ಇದೆ. ಓಕೆನಾ? ಯೂಶಲಿ ಏನಂದ್ರೆ ಲೈಕ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ, ಇಷ್ಟೊತ್ತಿಗೆ ಸಬ್ಸ್ಕ್ರೈಬ್ ಮಾಡಿರ್ತೀರಾ. ಸೊ ಅದರಿಂದ ಒಂದ್ ಕೆಲಸ ಮಾಡೋಣ. ಲೈಕ್ ಏನಂದ್ರೆ, ನಮ್ ಗುಡಿ ಜನದಲ್ಲಿ ಲೈಕ್ ಸ್ವಲ್ಪ ಯಾರಾದ್ರೂ ಪೂರ್ ಪೀಪಲ್ಸ್ ಇರೋರಿಗೆ, ಲೈಕ್ ಯಾರಾದ್ರೂ ಲೈಕ್ ರೋಡ್ ಅಲ್ಲಿ ಟೆಂಪಲ್ಸ್ ಹತ್ರ ಎಲ್ಲ ಇರ್ತಾರ, ಅವ್ರು ಸ್ವಲ್ಪ ಏನಾದ್ರು ಒಂದು ಹೆಲ್ಪ್ ಮಾಡೋಣ. ಲೈಕ್ ಫುಡ್ ಡೊನೇಟ್ ಮಾಡೋದಾಗಿರ್ಲಿ, ಏನಾದ್ರು ಒಂದು. ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೂ ಥ್ಯಾಂಕ್ ಯು. ಲೈಕ್ ಇವಾಗ ಫುಡ್ ಡೊನೇಟ್ ಮಾಡೋದು ಕೂಡ ಒಂದು ಸ್ಮಾಲ್ ವಿಡಿಯೋ ಇದೆಲ್ಲ ಆಡ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಸೊ ಇಷ್ಟಕ್ಕೆ ವಿಡಿಯೋ ಕ್ಲೋಸ್ ಆಗುತ್ತೆ. ಲೈಕ್ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಓಕೆನಾ? ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇಷ್ಟೊಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀನಿ. ನೋಡೋಣ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಿರೋ ಏನೋ ಅಂತ ಹೇಳ್ಬಿಟ್ಟು. ಪ್ಲಸ್ ನಿಮ್ಗೆ ಇಷ್ಟ ಪಡೋ ತರ ಎಲ್ಲ ವಿಡಿಯೋಸ್ ಆರ್ಟ್ ರಿಲೇಟೆಡ್ ಪ್ರತಿಯೊಂದು ಬಂದೇ ಬರ್ತದೆ, ಅದ್ರಿಂದ ಏನ್ ಕಡಿಮೆ ಇರಲ್ಲ. ಓಕೆ, ಗುಡ್ ಬೈ ಕರ್ನಾಟಕ.